ಡ್ರೈವ್ ಮಾಡಿದ್ವಲ್ಲ ಅದರಿಂದ ಬಂತು ಸರ್. ಅದೇನೋ ವಾಟ್ ಟು ಸರ್ ಸರ್ಕಾರಿ ಜಾಗಿ ಸರ್ವೆ ನಂಬರ್ ಅಲ್ಲಿ ಏನು ಬಸ್ ದೊಂಚೂರು ಮುಗಿಲಿ ಸರ್. ದೊಂಚೂರು ಎಲ್ಲ ಡೈವರ್ಟ್ ಮಾಡಿಬಿಡಿ ಧರ್ಮದ ಎಕ್ಸ್ಟೆಂಟ್ ಇಲಾಖೆ ಕಾರ್ಯಕ್ರಮ ಹೆಂಗೆ ಮಾಡ್ತಾ ಇದ್ದಾರೆ ಏನು ಹಾಂ ಹೇಳಿ. ಮೊದಲೇ ಆಗಿದೆ ಇಲಾಖೆಯಿಂದಲೇ ರೆಡ್ ಸಿಗ್ನಲ್. ಹಾಂ ನಾವು ಈ ಪಾಯಿಂಟ್ ಟೆಸ್ಟ್ ಸ್ಟಾರ್ಟಿಂಗ್ ಹಾಂ ಅಲ್ಲಿ ಹೋಗ್ಬೇಕು. ಹಾಂ ನಮ್ಮ ಎಮ್ ಎಲ್ ಎ ಧೀರಜ್ ಮುನ್ರಾಜು ಪಾಯಿಂಟ್ ಅಂದಿರಲ್ಲ, ಆ ಪಾಯಿಂಟ್ಗೆ ಹೋಗ್ಲಿಕ್ಕಾಗತ್ತೆ ನೋಡಿ. ಹುಷಾರಲ್ಲಿ ಗಿಡ ಹುಷಾರು ಕಾಣುತ್ತಾ ತೋರಿಸ್ತಾ ಇದೆ. ಅವರು ಕಲ್ಲುಕ್ಕೆ ಸರ್ ಅವ್ರು ಕಿತ್ತಾಕಿ ಆವಾಗ ಜೋಡಣೆ ಮಾಡಿ ಆ ಥರ ಕಟ್ಟಿದ್ದಾರೆ. ಈಗ ಈ ಲೈನ್ ತಾನೇ ಇದೆ, ಈ ಲೈನ್ ಕೆಚ್ ಕಾಪಿನೂ ಇದೆ ಸರ್. ಕರೆಕ್ಟಾಗಿದೆ. ಯಾವ ಡೈರೆಕ್ಷನ್ ರೋಡ್ ಎಲ್ಲಿದೆ? ಯಾವ ಹಾಂ ಇನ್ನೊಂದು ತೋರಿಸ್ತೀರಿ ಅಲ್ಲಿ ತಮ್ಮ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತೀರಾ? ಅಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಕ್ಯಾಪ್ಚರ್ ಮಾಡಿ. ಅಲ್ಲ ಇವರು ಎವ್ರಿ ಏನು ಹೇಳ್ತೀರಾ ಪಾಲಿಗಾನ್ ಎಲ್ಲಿ ಬೆಂಡ್ ಬರುತ್ತೆ ಈಗ ಇದು ಒಂದು ಜಮೀನಿಗೆ 5 ಇರ್ಬೋದು, 8 ಮಿನಿಮಮ್ 4 ಶುರು ಆಗುತ್ತೆ ಸರ್. ಮಿನಿಮಮ್ 4 ಇರಬೇಕು. ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಮಿನಿಮಮ್ 4 ಸರ್. ಅಂಡ್ ದೆನ್ ವೆರೆವರ್ ದೇರ್ ಇಸ್ ಅ ಬ್ಯಾಂಡ್ ಸೊ ಇಟ್ ಡಿಫೈನ್. ಕೆರೆ ಅಂತ ತುಂಬಾ ಡೈರೆಕ್ಷನ್ ನಾರ್ತ್ಗೆ ಇಟ್ಕೊಂಡ್ರೆ ನಿಮಗೂ ಕ್ಲಾರಿಟಿ ಇರ್ತದೆ. ಹಾಂ ಅದೊಂದು ಮುಂದೆ ಬೆಂಡ್ ಆಗಿದೆ, ಅದೇ ರೀತಿ ಇದೆ. ಪಾಯಿಂಟ್ ಹೋದರೆ ಅದೇ ತಗೊಳಕ್ಕೆ ಸರ್ ಲೈನ್. ಲೋಗೋ ಇಲ್ಲ ಸರ್, ಹೇಳ್ತಾ ಇಲ್ಲ. ಚಕ್ರದ ಒಳಗಡೆ ಚಕ್ರಗಳೇ ಇಲ್ಲಿ. ಯಾವು ಕೂಡ ನೇರ ಗೆರೆ ಯಾವುದೂ ಇಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಏನೂ ಗೊತ್ತಿಲ್ಲ. ಎಲ್ಲ ಅಮಾಯಕರೇ. ಬಾಯಲ್ಲಿ ಬೆರಳಿಟ್ರೆ ಯಾರಿಗೂ ಕಚ್ಚೋದು ಗೊತ್ತಿಲ್ಲ. ಆದರೆ ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ಒಂದು ಬ್ರಹ್ಮಾಂಡನೇ ಇರುತ್ತೆ. ಆಯ್ತಾ? ನಮಗೂ ನನ್ನ ಕೈ ನಾನೇ ನಂಬುವಾಗಿಲ್ಲ ಹಂಗಿದೆ ವಿಷಯಗಳು. ಈಗ ನೋಡಿ, ಈಗ ಅವ್ರು ಹೇಳ್ದಂಗೆ ಸ್ಟ್ರೈಟ್ ಫಾರ್ವರ್ಡ್ ಸಿಂಪಲ್ ಕೇಸ್ ಇದ್ರೆ ರಿಸರ್ವ್ ಮಾಡ್ತಾರೆ. ಎಲ್ಲರೂ ಜನಪ್ರತಿನಿಧಿಗಳು ಆಯ್ತು ನಿಮ್ಮ ಅದನ್ನೇ ಕೇಳ್ತಾ ಇದ್ದೀನಿ. ಗೋಮಾಳ ಸರ್ವೆ ನಂಬರ್ 12 ಎಕರೆ ಇದೆ. 12 ಎಕರೆ 9 ಸರ್ವೆ ನಂಬರ್ ಏನಾದರೂ 53 57 ಪೆಂಡಿಂಗ್ ಇದೆಯಾ? 57 ಕೊಡೋಂಗಿಲ್ಲ. ಅಲ್ಲ ಏನು ಪ್ರಪೋಸಲ್ ಬಿಲ್ಡಪ್ ಆಗಿದೆ, ಆಗಬೇಕಾ? ಎಲ್ಲಿದೆ ಫೈಲ್? ದೀಪಿಕಾ ಕಳಿಸಿದ್ರಿ ಗೋಮಾಳ ಅಂತ ಇದ್ರೆ ಮಾಡೋದು ಇದು ಬೇಕಾಗಿಲ್ಲ. ಫಸ್ಟ್ ನಮಗೆ ಕಳಿಸ್ಬಿಡಿ, ರಿಸರ್ವ್ ಮಾಡ್ತೀವಿ, ಆಮೇಲೆ ಮಾಡ್ತೀವಿ.
ನೋಡಿ ನಿಮ್ಮ ಹತ್ರ ನಮಗೆ ಕಾಣಿಸುತ್ತೆ ನೀವು ಹೆಂಗ್ ಮೇಡಮ್ ಕಾಲಮ್ 9 ಎಕ್ಸಸ್ ಇದೆ, ಅದಕ್ಕೆ ಅವರು ಬಿಡ್ತಾ ಇಲ್ಲ. 19 ಮುಟ್ಟಾಸ್ ಇದೆ. ಮತ್ತೆ ಗೋಮಾಳ 14, 19 ಇದ್ರೆ ಯಾವ್ದು 8ನೇ ಇರಬಾರ್ದಲ್ಲ. ಇಲ್ಲ ಇದು ಕಮ್ಮಿ ರಿಡಕ್ಷನ್ ಆಗ್ತದೆ, ಆಗ್ಬೇಕಾಗಿತ್ತು. ಯಾಕೆ ಕಡಿಮೆ ಮಾಡಿಲ್ಲ? 87, 88, 80 ಎಲ್ಲ ಅದಕ್ಕೆ report, ಅವ್ರು ನೋಡಿ, 29 ಇದೆ. ಮೇಡಮ್ ಇದು 10.5 ಎಕರೆ ಅವ್ರು ಪ್ರೈವೇಟ್ನವ್ರು ಯಾಕೆ ಬಂದು ಅಡ್ಡಿ ಮಾಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಅವ್ರದ್ದು ಏನೋ ಅಲ್ಲಿ ಕ್ಲೈಮ್ ಇರುತ್ತೆ. ಯಾಕಂದರೆ ನಿಮ್ಮದು 9 ಮಿಸ್ ಎಕ್ಸಸ್ ಇದೆ, ಈ ರೆಕ್ಟಿಫಿಕೇಶನ್ ನೀವು ಮಾಡೋ ಅನಾಹುತಗಳು ಇವೆಲ್ಲ ಯಾವ ಕಾಲದ್ದಿದು? ಏನು ಇವತ್ತದ್ದು ನೆನ್ನೆದ? ಏನು ನೋಡಿಮ್ಮ, ಈಗ ಕಾಲಮ್ 3ಗಿಂತ ಎಕ್ಸಸ್ ಇರಬಾರ್ದು, ಹೆಂಗೆ ಓಡಿಸ್ತಾ ಇದ್ದೀರಾ? ಅದು ಉತ್ತರನೇನಮ್ಮ, ಹೆಂಗಮ್ಮ ಆಗುತ್ತೆ ಇದೆಲ್ಲ? ಕಾಲಮ್ 3 and 9 ಯಾಕೆ ಮ್ಯಾಚ್ ಆಗಲ್ಲ? ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಆಗುತ್ತೆ. ಹೇಳೋದು ಅರ್ಥ ಆಗೋದಿಲ್ಲ. ಅಣ್ಣ ಇಲ್ಲ ಇಲ್ಲ, ಆಯ್ತು ಬೇರೆಯವ್ರು